ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚೈನೀಸ್ ಸ್ಟೈಲ್ ಮತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ವಿಂಗ್ಸ್ನ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಮತ್ತೆ ನೀವು ರೆಸ್ಟೋ ಬಾರಲ್ಲೆಲ್ಲ ತಿಂದಿರ್ತೀರ, ನಾನು ಕೂಡ ಅಲ್ಲೇ ತಿಂದು ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಫಸ್ಟ್ ಟೈಮ್. ತುಂಬಾನೇ ಸಕ್ಕತ್ತಾಗಿ ಜ್ಯೂಸಿಯಾಗಿ ಬಂದಿತ್ತು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಸಕ್ಕತ್ ಇಷ್ಟ ಆಗುತ್ತೆ. ಬನ್ನಿ ಹಾಗಾದ್ರೆ ರೆಸಿಪಿ ನೋಡೋಣ ಹೇಗ್ ಮಾಡೋದಂತ. ನಾನಿಲ್ಲಿ 300 ಗ್ರಾಮ್ ಆಗುವಷ್ಟು ಚಿಕನ್ ವಿಂಗ್ಸ್ ನ ನೀಟಾಗಿ ತೊಳೆದಿಟ್ಕೊಂಡಿದೀನಿ. ವಿಂಗ್ಸ್ ತೊಳೆದಿಟ್ಕೊಂಡು ವಿತ್ ಸ್ಕಿನ್ನೇ ತಗೋಬೇಕು, ವಿತೌಟ್ ಸ್ಕಿನ್ ತಗೋಬೇಡಿ, ಚೆನ್ನಾಗಿ ಬರಲ್ಲ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ. ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಕ್ಕೆ ಏನೇನ್ ಹಾಕ್ಬೇಕಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂಡ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ಅದಾದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಅದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಗರಂ ಮಸಾಲ 1/4 ಟೀ ಸ್ಪೂನ್ ಹಾಕೊಳ್ಳಿ. ಅದಾದ್ಮೇಲೆ ನೀವು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಕೂಡ ಹಾಕೊಂಡಿದೀನಿ. ಜಸ್ಟ್ ಕ್ರಶ್ ಮಾಡಿರೋಂಥ ಪೆಪ್ಪರ್ ಫ್ರೆಶ್ಲಿ. ಮತ್ತೆ ಅದಾದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರುವಂತ ಕಸೂರಿ ಮೇಥಿನ ಪೌಡರ್ ಮಾಡಿ ಹಾಕೋತಾ ಇದೀನಿ. ಕೈಯಲ್ಲಿ ಅದು ಚೆನ್ನಾಗಿ ಒಣಗಿದಾಗ ಪೌಡರ್ ಆಗ್ಬಿಡತ್ತೆ. ಅದನ್ನ ಕ್ರಶ್ ಮಾಡಿ ಹಾಕೊಂಡು 1 ಫುಲ್ ಎಗ್ ಅನ್ನ ಹಾಕೊಂಡು ಚೆನ್ನಾಗಿ ವಿಂಗ್ಸ್ಗೆ ಹಿಡ್ಕೋಬೇಕು. ಅಲ್ಲಿವರೆಗೂ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಏನ್ ಮ್ಯಾರಿನೇಟ್ ಮಾಡ್ತಾ ಇದೀವಲ್ಲ, ಇದೇ ವಿಂಗ್ಸ್ಗೆ ತುಂಬಾ ಟೇಸ್ಟ್ ಕೊಡುವಂತದ್ದು. ಯಾಕಂದ್ರೆ ವಿಂಗ್ಸ್ಗೆ ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟೊತ್ತು ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಬೇಕಾಗತ್ತೆ. ಇವಾಗ ನಾನು 1/4 ಟೀ ಸ್ಪೂನ್ ಆಗುವಷ್ಟು ನಾನು ವಿನೆಗರ್ನ ಹಾಕೋತಾ ಇದ್ದೀನಿ. ವಿನೆಗರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ನಿಂಬೆ ಹಣ್ಣು ರಸ ಕೂಡ ಹಾಕೋಬಹುದು. ಇಟ್ಸ್ ಟೋಟಲಿ ಆಪ್ಷನಲ್. ವಿನೆಗರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ನಾನು ಫಸ್ಟ್ ಹೇಳ್ದಂಗೆ ನಾವು ಚೈನೀಸ್ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸಾಸ್ ಐಟಮ್ಸ್ ಎಲ್ಲ ಬೇಕಾಗತ್ತೆ. ಅದನ್ನೆಲ್ಲ ಹಾಕಿ ಮಾಡಿದ್ರೇನೆ ಚೆನ್ನಾಗಿ ಬರೋದು. ಇವಾಗ ನಾನು ಇದಕ್ಕೆ ನೋಡ್ತಾ ಇರ್ಬೋದು, ನಾನು 2ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಂದ್ರೆ ನೀವೇನು ಬೋಂಡಾ ಬಜ್ಜಿ ಮಾಡ್ತಿರಲ್ವಾ ಆ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಮತ್ತೆ ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ ಫ್ಲೋರ್ ಬಂದು ನೀವು 2 ಟೇಬಲ್ ಸ್ಪೂನ್, 2.5 ಟೇಬಲ್ ಸ್ಪೂನ್ ಬಂದ್ಬಿಟ್ಟು ನೀವು ಕಡಲೆ ಹಿಟ್ಟು ತಗೊಂಡ್ರೆ 2ರಿಂದ 2.5 ಟೇಬಲ್ ಸ್ಪೂನ್ ಈಕ್ವಲ್ ಅಮೌಂಟ್ ಅಲ್ಲಿ ಕಾರ್ನ್ ಫ್ಲೋರ್ ತಗೊಂಡು ಮಿಕ್ಸ್ ಮಾಡ್ಬೇಕಾಗುತ್ತೆ ಒಳ್ಳೆ ಬೈಂಡಿಂಗ್ಗೆ. ಇವಾಗ ನೋಡ್ತಾ ಇರ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ ಚಿಕನ್ ವಿಂಗ್ಸ್. ಇವಾಗ ನಾವು ಕಡಲೆ ಹಿಟ್ಟು ಮತ್ತೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಯ್ತು. ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀಟಾಗಿ ಎಲ್ಲದಕ್ಕೂ ವಿಂಗ್ಸ್ಗೆ ಇದು ಹಿಡ್ಕೊಳ್ಳೋ ತರ ಮಿಕ್ಸ್ ಮಾಡಿ, ಮಿನಿಮಮ್ ಏನಿಲ್ಲ ಅಂದ್ರೂ ನೀವು ಇದನ್ನ ಒಂದು ಹಾಫ್ ಅನ್ ಅವರ್ ಇಸ್ ಮಿನಿಮಮ್ ಟೈಮ್. ಅದಾದ್ಮೇಲೆ ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ, ಜ್ಯೂಸಿಯಾಗಿ. ನನಗೆ ಟೈಮ್ ಇಲ್ಲ ಅಂತ ನಾನು ಒಂದು ಹಾಫ್ ಅನ್ ಅವರ್ ಬಿಟ್ಟಿದ್ದೆ. ಇವಾಗ ಸಾಸ್ಗೆ ನಾನು ಬಂದ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇಲ್ಲಿ ಗುಂಟೂರು ಚಿಲ್ಲೀಸ್ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಒಂದು 4ರಿಂದ 5. ಅಂಡ್ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕೋತಾರೆ, ಬಟ್ ನಾನು ಹಾಕೊಂಡಿಲ್ಲ. ಬರೀ ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಒಂದು 20 ಹೆಸರು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಗಾರ್ಲಿಕ್. ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಕೊಳ್ತಾರೆ, ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನನಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಸೇಮ್ ಅದೇ ತರ ಟೇಸ್ಟ್ ಬರುತ್ತೆ, ಬಟ್ ನಿಮ್ಗೆ ಬಿಟರ್ ಟೇಸ್ಟ್ ಬರಲ್ಲ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡ್ರೆ. ನೀಟಾಗಿ ಈ ತರ ಸಾಸ್ ತರ ಮಾಡ್ಕೊಂಡೆ ಪೇಸ್ಟ್ನ. ಇವಾಗ ಒಂದ್ ಕಡೆ ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ. ಎಣ್ಣೆ ಬಿಸಿ ಆದ್ಮೇಲೆ ನಾವೇನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್, ನಾನೊಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ. ಅದನ್ನ ಇವಾಗ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀವು ಚಿಕನ್ ನ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕನ್ ನ ಬೇಯಿಸಿದ್ರೆ ಏನಾಗುತ್ತೆ ಅಂದ್ರೆ ಮೇಲೆ ಎಲ್ಲ ಬೇಗ ಕ್ರಿಸ್ಪ್ ಆಗ್ಬಿಟ್ಟು ಒಂಥರ ಗೋಲ್ಡನ್ ಬ್ರೌನ್ ಆಗ್ಬಿಡುತ್ತೆ, ಒಳಗಡೆ ಚಿಕನ್ ಬೆಂದಿರಲ್ಲ. ಆತರ ಮಾಡ್ಬಾರ್ದು. ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಪೇಶನ್ಸ್ ಇಂದ ಚಿಕನ್ ನ ಬೇಯಿಸ್ಕೋಬೇಕು. ಯಾವಾಗ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋತಿರೋ ಅವಾಗ ಚಿಕನ್ ಎಲ್ಲ ನೀಟಾಗಿ ಒಳಗಡೆ ಕುಕ್ ಆಗಿ ಮೇಲೆ ಬೇಗ ಕಲರ್ ಚೇಂಜ್ ಆಗಲ್ಲ, ಸೀದೋಗೋ ತರ ಆಗಲ್ಲ. ಇದು ಬೇಯ್ತಾ ಇರ್ಲಿ. ಅಷ್ಟರಲ್ಲಿ ನಾನು ಈಗ
ಈ ಕಡೆ ಸಾಸ್ಗೂ ಕೂಡ ರೆಡಿ ಮಾಡ್ಕೋತೀನಿ. ನೋಡಿ ನಾನು ಹೇಳ್ದಂಗೆ ಫುಲ್ ಒಳಗಡೆ ನೀಟಾಗಿ ಚಿಕನ್ ಬೆಂದು ಮೇಲೆ ಕ್ರಿಸ್ಪ್ ಆಗಿದೆ. ಈ ಕಲರ್ ಬಂದ್ರೆ ಸಾಕು ನಮ್ಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾವು ಬರೀ ಅದನ್ನೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿತ್ತು. ನಾನು ಒಂದು ಆಲ್ರೆಡಿ ಟ್ರೈ ಮಾಡಿದೆ, ತುಂಬಾನೇ ಟೇಸ್ಟಿ ಆಗಿತ್ತು. ಬಟ್ ನಾವಿವಾಗ ಚಿಕನ್ ವಿಂಗ್ಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಾಸ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನಾನು ಎಲ್ಲ ಚಿಕನ್ ಫ್ರೈ ಮಾಡ್ಕೋತೀನಿ. ಚಿಕನ್ ನೀವು ಎಣ್ಣೆಗೆ ಹಾಕಿದ ತಕ್ಷಣ ವಿಂಗ್ಸ್ನ ಮತ್ತೆ ಅದರಲ್ಲಿ ಇಮಿಡಿಯೇಟ್ ಆಗಿ ನೀವು ಸೌಟನ್ನ ಹಾಕಬಾರ್ದು. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಒಂದೇ ಸೈಡ್ ಬೇಯಿಸ್ಕೊಂಡು ಬಿಟ್ಬಿಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಅದ್ರ ಮೇಲಿರೋ ಕೋಟಿಂಗ್ ಎಲ್ಲ ಬಿಟ್ಕೊಳ್ಳಲ್ಲ, ಅಂದ್ರೆ ಎದ್ದೋಳಲ್ಲ. ಸೊ ಪೇಶನ್ಸ್ ಇಂದ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಬಿಟ್ಕೊಂಡು ತಿರ್ಗಿಸಿದ್ರೆ ಈ ತರ ನಿಮ್ಗೆ ಮೇಲೆ ನೀವು ಯಾವ ತರ ಕೋಟಿಂಗ್ ಅದನ್ನ ಮಾಡಿರ್ತೀರೋ ಅದೇ ತರನೇ ಇರುತ್ತೆ. ಸೊ ಇವಾಗ ಚಿಕನ್ ಎಲ್ಲ ನಾನು ಹೀಗೆ ಎಲ್ಲ ವಿಂಗ್ಸ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೋತೀನಿ. ಸಾಸ್ ರೆಡಿ ಮಾಡ್ಕೊಳ್ಳೋಣ. ನಾನು ಅದೇ ಚಿಕನ್ ವಿಂಗ್ಸ್ನ ಫ್ರೈ ಮಾಡಿರೋದನ್ನೇ ಎಣ್ಣೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ನಾನ್ ಸ್ಟಿಕ್ ಪ್ಯಾನ್, ಈ ತರ ಅಗ್ಲಕ್ಕಿರೋ ಪ್ಯಾನ್ ತಗೊಂಡು ಹಾಕೋತಾ ಇದ್ದೀನಿ. ನೀವು ಇದ್ರ ಜೊತೆ ನಿಮ್ಗೆ ಆಯಿಲ್ ಬೇಡ ಅಂದ್ರೆ ಬಟರ್ ಕೂಡ ಹಾಕೋಬಹುದು, ಗೀ ಕೂಡ ಹಾಕೋಬಹುದು. ಬಟ್ ನಾನು ಬಟರ್ ಗೀ ಏನು ಯೂಸ್ ಮಾಡ್ತಾ ಇಲ್ಲ, ಸೊ ಆಯಿಲ್ ಅನ್ನೇ ಹಾಕೋತಾ ಇದ್ದೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆಗಿದ್ಮೇಲೆ ಸಾಕು. ಇಷ್ಟು ಫ್ರೈ ಆದ್ಮೇಲೆ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಚಿಲ್ಲಿ ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಗಾರ್ಲಿಕ್ ಅನ್ನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ದಿಸ್ ಇಸ್ ದ ಮೇನ್ ಸಾಸ್ ಫಾರ್ ದಿಸ್ ಚಿಕನ್ ಚೈನೀಸ್ ಸ್ಟೈಲ್ ಚಿಕನ್ ವಿಂಗ್ಸ್. ಸೊ ಅದನ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ನಾನು ಹೇಳ್ದಂಗೆ ಸ್ವಲ್ಪ ಸಾಸ್ನ ಜಾಸ್ತಿ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಕೂಡ ಎತ್ತಿಟ್ಕೋಬಹುದು. ನಿಮ್ಗೆ ಯಾವಾಗಾದ್ರೂ ಮಾಡ್ಕೊಂಡು ತಿನ್ಬೇಕು ಅನ್ಸ್ದಾಗ ಯೂಸ್ ಮಾಡ್ಕೋಬಹುದು. ಇನ್ಸ್ಟಂಟ್ ಆಗಿರುತ್ತೆ, ಬೇಗ ಆಗುತ್ತೆ ಅಂತ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಾಸ್ ಏನಿದೆಯಲ್ಲ ನಾವ್ ಇವಾಗ ಹಾಕೊಂಡಿದೀವಲ್ಲ ಚಿಲ್ಲಿ ಮತ್ತೆ ಗಾರ್ಲಿಕ್, ಅದು ತುಂಬಾ ರಾ ಇರುತ್ತೆ. ನಾವ್ ಯಾವ್ದೇ ರೀತಿ ಅದನ್ನ ಫ್ರೈ ಮಾಡ್ಕೊಂಡು ಹಾಕಿಲ್ಲ, ಹಸಿ ವಾಸನೆ ಇರುತ್ತೆ. ನೀವ್ ಇದನ್ನ ತುಂಬಾನೇ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ನ ಹಾಕಿ, ಬೇಕಂದ್ರೆ ನಿಮ್ಗೆ ತಳ ಹಿಡಿತಾ ಇದೆ ಅನ್ಸಿದ್ರೆ ಸ್ವಲ್ಪ ವಾಟರ್ನ ಹಾಕೊಂಡು ನೀಟಾಗಿ ಕುಕ್ ಮಾಡ್ಬೇಕು. ಎಲ್ಲಿವರೆಗೂ ಅಂದ್ರೆ ಇವಾಗ ಸೈಡ್ಸ್ ಅಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಳುತ್ತಲ್ಲ, ಅಲ್ಲಿವರೆಗೂ ಕುಕ್ ಮಾಡ್ಬೇಕು. ಅದರಲ್ಲಿರುವಂತ ಹಸಿ ವಾಸನೆ, ಬಿಟರ್ ಟೇಸ್ಟ್ ಇರುತ್ತೆ ಚಿಲ್ಲೀಸ್ ಅಲ್ಲೆಲ್ಲ, ರಾ ಚಿಲ್ಲೀಸ್ ಅಲ್ಲಿ. ಸೊ ಅದೆಲ್ಲ ಬಿಟರ್ ಟೇಸ್ಟ್ ಹೋಗ್ಬೇಕು. ಅಲ್ಲಿವರೆಗೂ ನಿಮ್ಗೆ ಸಾಸ್ ಏನಾದ್ರು ತಳ ಹಿಡಿತಾ ಇದೆ ಅಂದ್ರೆ ಜಸ್ಟ್ ಒಂದೊಂದೆರಡು ಡ್ರಾಪ್ ನೀರನ್ನ ಹಾಕೊಂಡು ತಳ ಹಿಡಿದಂಗೆ ನೀವು ಚೆನ್ನಾಗಿ ಫ್ರೈ ಮಾಡಿ, ಅಟ್ ಲಾಸ್ಟ್ ಯಾವಾಗ ನಿಮ್ಗೆ ಆಯಿಲ್ ಎಲ್ಲ ಅದನ್ನ ಬಿಟ್ಕೊಳ್ಳುತ್ತಲ್ಲ ಸೈಡ್ ಅಲ್ಲಿ, ಮತ್ತೆ ಸಾಸ್ ಕುಕ್ ಆದ್ರೆ ನಿಮ್ಗೆ ಒಂಥರ ರೆಡ್ ಕಲರ್ ಕಾಣಿಸುತ್ತೆ, ಅಲ್ಲಿವರೆಗೂ ಕುಕ್ ಮಾಡ್ಕೊಬೇಕು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ. ನೋಡಿ ಇವಾಗ ನಂಗೆ ಒಂದು ಸ್ವಲ್ಪ ತಳ ಹಿಡಿತಾ ಇತ್ತು ಅನಿಸ್ತು ಸಾಸ್ದು, ಅದಕ್ಕೆ ನಾನು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಿಕ್ಸರ್ ಜಾರು, ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ ಆಗೋಕ್ಕೆ ಬಿಟ್ಬಿಡಿ. ಒಂದು 7 to 10 ಮಿನಿಟ್ಸ್ ನೀಟಾಗಿ ಕುಕ್ಕಾಗಿ ಸೈಡ್ಸಲ್ಲೆಲ್ಲ ಆಯಿಲ್ ಬಿಟ್ಕೊಡುತ್ತೆ. ನೋಡಿ ಈ ಥರ ಎಕ್ಸಾಕ್ಟ್ಲಿ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ ಆಯಿಲ್ ಹೆಂಗೆ ಬಿಟ್ಕೋತಾ ಇದೆ ಅಂತ. ಈ ಥರ ಕುಕ್ ಆಗಬೇಕು. ಈ ಥರ ಕುಕ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅಂತ. ಸೊ ಇವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ. ಇದಕ್ಕೆ ನಾನು ಟೊಮ್ಯಾಟೊ ಸಾಸ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಅರೌಂಡ್ ನಾನಿಲ್ಲಿ ಅಂದಾಜು ಮೇಲೆ ಹಾಕೋತಾ ಇದ್ದೀನಿ, ಬಟ್ ಲೆಕ್ಕದ ಪ್ರಕಾರ ನೋಡಿದ್ರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ನ ಹಾಕೋತಾ ಇದ್ದೀನಿ, ಅಂದರೆ ಈರುಳ್ಳಿ ಹೂವು. ಸೊ ಅದನ್ನು ಹಾಕ್ಕೊಂಡು ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸಾಸ್ ಎಲ್ಲ ಹಾಕಿರ್ತೀವಲ್ಲ ಟೊಮೆಟೊ ಸಾಸು, ಅದನ್ನೆಲ್ಲ ಒಂದು ಸ್ವಲ್ಪ ಲೈಟಾಗಿ ಕುದಿ ಬರಬೇಕು, ಸಾಕು. ಈ ಟೆಕ್ಸ್ಚರಲ್ಲಿ ಇದ್ದಾಗ ನಾವಿವಾಗ ಚಿಕನ್ ವಿಂಗ್ಸ್ನ ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತಾ ಹೋಗಬೇಕು. ಇವಾಗ ನಿಮ್ಮ ಗ್ಯಾಸ್ ಫ್ಲೇಮ್ ಹೈ ಮಾಡ್ಕೊಳ್ಳಿ. ಇಷ್ಟೊತ್ತು ಲೋ ಇತ್ತಲ್ಲ,
ಸೊ ಇವಾಗ ಹೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಂದ್ರೆ ಆ ಸಾಸ್ ಎಲ್ಲ ಫುಲ್ಲು ಚಿಕನ್ ವಿಂಗ್ಸ್ಗೆ ಕೋಟ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ 5 ನಿಮಿಷ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿದ್ದಕ್ಕೆ ಫೈನಲಿ ನಮ್ಮ ಚಿಕನ್ ವಿಂಗ್ಸ್ ಚೈನೀಸ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲ್ ಯಾವ ಥರನಾದರೂ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿ ರೆಡಿಯಾಗಿದೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಂದರೆ, ನೋಡ್ತಾ ಇದ್ದಾನೆ ತುಂಬಾ ಟೇಸ್ಟಿಯಾಗಿದೆ ಅಂತ ಅನ್ನಿಸ್ತು. ಟ್ರಸ್ಟ್ ಮೀ, ಸಕ್ಕತ್ತಾಗಿ ಬಂದಿತ್ತು, ನಾನು ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ನೀವು ಕೊತ್ತಂಬರಿನಾದರೂ ಉದುರಿಸ್ಕೋಬೋದು, ಇಲ್ಲಾಂದರೆ ಸ್ಪ್ರಿಂಗ್ ಆನಿಯನ್ಸ್ ಆದರೂ ಉದುರಿಸ್ಕೋಬೋದು. ಬಟ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ವಾ, ಸೊ ನಾನು ಅದಕ್ಕೆ ಸ್ಪ್ರಿಂಗ್ ಆನಿಯನ್ಸೇ ಉದುರಿಸ್ಕೊಂಡೆ. ಸೊ ಫೈನಲಿ ಈ ಥರ ರೆಡಿಯಾಗಿತ್ತು. ನನಗಂತೂ ತುಂಬಾ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯಿತು ನನಗೆ ಮತ್ತು ವರುಣ್ಗೆ. ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸಖತ್ ಜ್ಯೂಸಿಯಾಗಂತೂ ಬಂದಿತ್ತು. ನಾನು ಏನಕ್ಕೆ ಇಷ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕೈಯಲ್ಲಿ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಪ್ಲೀಸ್ ಟ್ರೈ ಮಾಡಿ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂದಿತ್ತು ಅಂತ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಮತ್ತಷ್ಟು ಸಾಕಷ್ಟು ರೆಸಿಪಿಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.